ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೃಷ್ಣ ರಾಠೋಡ್ ಮಾಡುತ್ತಿರೋ ನಮಸ್ಕಾರ. ಏನಪ್ಪ ಅಂದ್ರೆ ವಿಷಯ ಬಸವನಬಾಗೇವಾಡಿ ತಾಲೂಕು ಮಶಿಮಾಳ ಗ್ರಾಮದಲ್ಲಿ ನಾವು ಬಂದಿದ್ದೀವಿ. ಶರಣಪ್ಪ ಹಡಗ್ಲೆ ಅಂತ ಒಬ್ಬ ಸಾರಿಗೆ ನಾವು ಕೊಟ್ಟಿದ್ದೀವಿ ರೀ. ಟೋಟಲ್ ನಮ್ಮ ಡಾಕ್ಟರ್ ಭೂಮಾ ಪ್ರಾಡಕ್ಟ್ ಅವರು ಯೂಸ್ ಮಾಡಿದ್ದಾರೆ. ಯಾವ ರೀತಿ ಅವ್ರಿಗೆ ಬಂದಿದ್ದ ರಿಸಲ್ಟ್ ನೋಡಿ ಮೆಕ್ಕೆಜೋಳಕ್ಕೆ ಅವರು ಹೇಳ್ತಾರೆ. ರೈತರಿಗೆ ಯಾವ ರೀತಿ ಅವರು ಬಳಕೆ ಮಾಡಬೇಕು, ಯಾವ ರೀತಿ ಅವ್ರಿಗೆ ರಿಸಲ್ಟ್ ಬಂದಿದೆ, ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಟೋಟಲ್ ಇದು ಡಾಕ್ಟರ್ ಭೂಮಾ ಎಷ್ಟು ಚೀಲ ಹಾಕಿರಿ ಅದಕ್ಕೆ? ಸರ್ ನಾನು ಇದು ಒಂದು 3 ಪ್ಯಾಕೆಟ್ ಇದೆ ಸರ್. ಇದು 3 ಪ್ಯಾಕೆಟ್ ಬೀಜಕ್ಕೆ 3 ಪ್ಯಾಕೆಟ್ ಡಾಕ್ಟರ್ ಭೂಮ್ ಕೊಟ್ಟಿದ್ದೀನಿ. ಓಕೆ ಓಕೆ ಓಕೆ. ಮತ್ತೆ ಯಾವ್ದು ಗೊಬ್ಬರ ಯೂಸ್ ಮಾಡಿಲ್ಲ ಸರ್ ಇದಕ್ಕೆ. ಓಕೆ ಓಕೆ. ಬರೀ ಕೇವಲ ಡಾಕ್ಟರ್ ಭೂಮ್ ಅಷ್ಟೇ. ಅದೇ ಹೆಂಗೆ ಅನ್ಸಕತ್ತೈತಿ ಸರ್ ನಿಮ್ಗೆ? ಸರ್ ಇದು ನಾನು ಹೇಳತ್ತಿರದಂಗೆ ನನಗೆ ಅನಿಸಿದ್ರಿ ಇದು. ಯಾಕಂತ ಕೇಳ್ರಿ, ನಾನು ಬೆಳೆನೇ ಹೋದ ವರ್ಷನೂ ಯೂಸ್ ಮಾಡಿದ್ದೀನಿ. ನಾನು ಬೇರೆ ಗೊಬ್ಬರ ಹಾಕಿ ಈ ರೀತಿ ಬಂದಿದ್ದಿಲ್ಲ. ಇವಾಗ ಭಾಳ ನೈಸ್ ಆಗಿದೆ. 2 ತಿಂಗಳ 3 ದಿವಸದ ಬೆಳೆ ಇದೆ ಸರ್ ನಂದು ಮೆಕ್ಕೆಜೋಳದು. ಓಕೆ ಓಕೆ ರೀ. ಭಾಳ ಒಳ್ಳೆ ರೀತಿಯಾಗಿ ಬಂದದ. ಎಲ್ಲ ರೈತ ಬಂದವರು ಹಿಂಗೆ ಯೂಸ್ ಮಾಡಲಿ ಅಂತ ನಾನು ಹೇಳ್ತೀನಿ. ಆದ್ರೆ ನಾ ಕೃಷ್ಣ ಸರ್ಗೆ ಧನ್ಯವಾದ ಹೇಳ್ಬೇಕ್ರಿ. ಯಾಕಂದ್ರೆ 2 ತಿಂಗಳ ಹಿಂದೆ ಭೇಟಿ ಆದಾಗ ಅವಾಗ ತಗೋಣ ಹಾಕಿದ್ದೀನಿ, ಒಳ್ಳೆ ಬೆಳೆ ಬಂದದ ಸರ್. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮಿಂದ ಒಂದು 4 ಜನರಿಗೆ ಏನು ಹೇಳ್ತೀರಿ, ಸಂದೇಶ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ಸರ್, ಇದು ಇಳುವರಿನೂ ಜಾಸ್ತಿ ಆಗ್ತದೆ, ಗೊಬ್ಬರದ ರಿಸಲ್ಟ್ ಅದ. ಆದ್ರೆ ಎಲ್ಲ ರೈತ ಬಾಂಧವರು ಕೂಡ ಇದನ್ನು ಉಪಯೋಗಿಸ್ರಿ, ಹೆಚ್ಚು ಇಳುವರಿ ತಗೋರಿ, ಒಳ್ಳೆ ರೀತಿ ಒಂದು ಮುಂದುವರಿರಿ ಅಂತ ಹೇಳೋಕೆ ಬಯಸ್ತೀನಿ ರೀ. ಓಕೆ ನೋಡಿ ರೈತ ಬಾಂಧವರೇ, ಯಾವ ಥರ ಇದೆ ಗಣಕಿ ಇರ್ಬೋದು ನೋಡಿರಿ. ತೆನೆ ಯಾವ ಥರ ಬಿಡ್ತಾ ಇದೆ, ಬಗಲು ಯಾವ ಥರ ಹಾಕಿದೆ, ಇಡೀ ಹೊಲನೇ ನೀವು ನೋಡ್ಬೋದು, ಅಬ್ಸರ್ವೇಷನ್ ಮಾಡ್ಬೋದು. ಯಾಕಂದರೆ ಈ ಹೊಲದಾಗ ನಾವು ಒಳಗಡೆ ಆಗ್ತಾ ಇಲ್ಲ, ನಮಗೆ ಹೊರಗಡೆ ನಿಂತ್ಕೊಂಡ್ಬಿಟ್ಟು ನಾವು ಈ ವಿಡಿಯೋ ನಾವು ಮಾಡ್ತಾ ಇರೋದು. ರೈತರಿಗೆ ಹೇಳೋದು ಅಷ್ಟೇ, ಏನಪ್ಪ ಅಂದ್ರೆ ನಮ್ಮದು ಪ್ರೋ ಅಗ್ರೋಬಯೋಟಿಕ್ನಲ್ಲಿರುವಂಥ ಡಾಕ್ಟರ್ ಭೂಮಾ ಪ್ರಾಡಕ್ಟನ್ನು ಯೂಸ್ ಮಾಡಿರಿ. ತಮ್ಮದೇ ಆದಂಥ ಒಂದು ರಿಸಲ್ಟ್ ಇದು ಆಗುತ್ತೆ. ತಮ್ಮದೇ ಆದಂಥ ಭೂಮಿಯೊಳಗಿರುವಂಥ ಸೂಕ್ಷ್ಮಾಣು ಜೀವಕೋಶಗಳು ಉಳಿಯುತ್ತೆ. ಪ್ರತಿಯೊಂದು ರೈತರಿಗೆ ಹೇಳೋದು ಉದ್ದೇಶ ಏನಪ್ಪ ಅಂದ್ರೆ ಪ್ರಾಡಕ್ಟ್ ಯೂಸ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.